ಬದಲಾಯಿತು ನಿಖಿಲ್ ಕುಮಾರಸ್ವಾಮಿ ಅವರ ವರಸೆ. ಕೆರಳಿ ಕೆಂಡವಾದ ನಿಖಿಲ್ ಕುಮಾರಸ್ವಾಮಿ. ಈದ್ಗಾ ಬಜೆಟ್ ಹೀಗಂತ ಸಿದ್ದರಾಮಯ್ಯ ಅವರನ್ನ ಮುದಲಿಸಿದ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಆರ್ಎಸ್ಎಸ್ ಆಯ್ತಾ ಹೀಗಂತ ನೆಟ್ಟಿಗರು ಕೂಡ ಹೇಳ್ತಿದ್ದಾರೆ. ಮುಸ್ಲಿಮರ ಪರ ನಿಂತರೆ ಹೆಂಗಯ್ಯ ಸಿದ್ದರಾಮಯ್ಯ ಹೀಗಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಪಕ್ಕಾ ಬಲಪಂಥೀಯವಾದಿ ಆದ್ರ ನಿಖಿಲ್ ಕುಮಾರಸ್ವಾಮಿ. 3 ಬಾರಿ ನಿರಂತರ ಸೋತಿದ್ದ ನಿಖಿಲ್ ಕುಮಾರಸ್ವಾಮಿ ಬಜೆಟ್ ಬಗ್ಗೆ ಮಾತಾಡಿ ವಿವಾದ ಸೃಷ್ಟಿ ಮಾಡಿದ್ರ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಬರ ಜೆಡಿಎಸ್ ಬರಬರುತ್ತಾ ಸಂಘ ಪರಿವಾರ ಆಗ್ತಿದೆಯಾ ಹೀಗಂತ ನೆಟ್ಟಿಗರು ಕಿಡಿಕಾರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ರಾಜಕೀಯ ಸಂಚಲನ ಮೂಡಿಸ್ತಾ ಇದೆ. ಈದ್ಗಾ ಸಿದ್ದರಾಮಯ್ಯ ಹೀಗಂತ ವ್ಯಂಗ್ಯವಾಡಿದ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಈಗ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆಯೂ ಕೂಡ ಅವರು ರಾಜ್ಯ ಜೆಡಿಎಸ್ನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವಂತಹ ಒಂದು ಕಾಲ ಬಹಳ ಹತ್ತಿರದಲ್ಲೇ ಇದೆ. ಆದರೆ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಲೇವಡಿ ಮಾತುಗಳನ್ನು ಹಾಡಿದ್ದಾರೆ. ಜೆಡಿಎಸ್ ಬರಬರ್ತಾ ಸಂಘ ಪರಿವಾರ ಆಗ್ತಿದೆಯಾ ಹೀಗಂತ ನೆಟ್ಟಿಗರು ಕೂಡ ಕಿಡಿಕಾರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಿದೆ. ಮುಸ್ಲಿಮರ ಪರ ನಿಂತರೆ ಹೆಂಗಯ್ಯ ಹೀಗಂತ ಸಿದ್ದರಾಮಯ್ಯ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಟ್ ಕೊಟ್ಟು ಮಾತನಾಡ್ತಿದ್ದಾರೆ. ಜೊತೆಗೆ ಜೆಡಿಎಸ್ ಕೂಡ ಬರಬರ್ತಾ ಸಂಘ ಪರಿವಾರ ಆಗ್ತಾ ಇದೆಯಾ ಹೀಗಂತ ನೆಟ್ಟಿಗರು ಕೂಡ ಕಿಡಿಕಾರಿರುವಂತಹದ್ದು. ಬಜೆಟ್ ಬಗ್ಗೆ ಮಾತನಾಡಿ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ 3 ಬಾರಿ ಸೋಲನ್ನು ಅನುಭವಿಸಿರುವಂತಹದ್ದು. ರಾಮನಗರ, ಚನ್ನಪಟ್ಟಣ ಹೀಗೆ ಹಲವು ಮಂಡ್ಯ 3 ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೋತಂತಹ ನಿಖಿಲ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರ ವಿರುದ್ಧ ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಮಾತನಾಡಿ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಜೆಡಿಎಸ್ ಆರ್ಎಸ್ಎಸ್ ಆಯ್ತಾ ಹೀಗಂತ ನೆಟ್ಟಿಗರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಿರುವಂಥದ್ದು. ಇದು ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಿರುವಂತಹದ್ದು. ಈದ್ಗಾ ಸಿದ್ದರಾಮಯ್ಯ ಹೀಗಂತ ವ್ಯಂಗ್ಯವಾಡಿದ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿಯವರು ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ. ಬಜೆಟ್ ಕಂಪ್ಲೀಟಾಗಿ ಮುಸ್ಲಿಮರ ಪರವಾಗಿದೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾತನಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿಯವರ ಈ ಮಾತಿಗೆ ಕೆಲ ನೆಟ್ಟಿಗರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತಹದ್ದು.